ವೈ ರಾಮಕೃಷ್ಣರವರ ಸಾಧನೆಗಳು. ಶ್ರೀಯುತ ವೈ ರಾಮಕೃಷ್ಣರವರು ದೇಶ ಹಾಗೂ ರಾಜ್ಯದ ಬೆಳವಣಿಗೆಯ ದೃಷ್ಟಿಯಿಂದ ಮಹತ್ತರ ಸಾಧನೆಗಳನ್ನು ಮಾಡಿದ್ದಾರೆ. ಇದಕ್ಕೆ ಕಾರಣ ಅವರಿಗೆ ಇದ್ದ ಅಭಿವೃದ್ಧಿಯ ದೂರದೃಷ್ಟಿ. ರಾಮಕೃಷ್ಣರವರು ತಮ್ಮ 6 ಬಾರಿಯ ವಿಧಾನಸಭೆಯ ಗೆಲುವಿನಲ್ಲಿ 3 ವಿಭಿನ್ನ ವಿಧಾನಸಭಾ ಕ್ಷೇತ್ರಗಳನ್ನು ಪ್ರತಿನಿಧಿಸಿದ್ದರು. ಯಲಹಂಕದಲ್ಲಿ 2 ಬಾರಿ, ಉತ್ತರಹಳ್ಳಿಯಿಂದ 1 ಬಾರಿ ಹಾಗೂ ಆನೇಕಲ್ ವಿಧಾನಸಭಾ ಕ್ಷೇತ್ರದಿಂದ 3 ಬಾರಿ ತಮ್ಮ ಅವಧಿಯಲ್ಲಿ ಈ 3 ಕ್ಷೇತ್ರಗಳಿಗೆ ಅಮೋಘ ಸೇವೆ ಸಲ್ಲಿಸಿದ್ದಾರೆ. ಯಲಹಂಕ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅನೇಕ ಸರಕಾರಿ ಕಟ್ಟಡಗಳನ್ನು ನಿರ್ಮಿಸಿದ್ದು ಅಲ್ಲದೆ ಕರ್ನಾಟಕದ ಮೊಟ್ಟಮೊದಲ ಕೃಷಿ ಕಾಲೇಜು, ಮೊಟ್ಟಮೊದಲ ಪಶುವೈದ್ಯ ಕಾಲೇಜುಗಳನ್ನು ಸ್ಥಾಪಿಸಲು ಅವಿರತ ಶ್ರಮವಹಿಸಿದರು. ಇದೇ ಕ್ಷೇತ್ರದಲ್ಲಿ ತಮ್ಮದೇ ಪಿತ್ರಾರ್ಜಿತ ಆಸ್ತಿಯನ್ನು ಬಿಟ್ಟುಕೊಡುವುದರ ಮೂಲಕ ಹೆಸರುಘಟ್ಟ ಸಮೀಪದಲ್ಲಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಲು ಶ್ರಮವಹಿಸಿದರು. ಉತ್ತರಹಳ್ಳಿ ವಿಧಾನಸಭಾ ಕ್ಷೇತ್ರದ ಪ್ರತಿನಿಧಿಯಾಗಿ ಚಿರಸ್ಥಾಯಿಯಾಗಿ ಉಳಿಯುವಂತಹ ಬೆಂಗಳೂರಿಗೆ ಜ್ಞಾನಭಾರತಿ ವಿಶ್ವವಿದ್ಯಾಲಯಕ್ಕೆ ಭೂಮಿಯನ್ನು ಹುಡುಕಿ ಒದಗಿಸಿಕೊಟ್ಟ ಕೀರ್ತಿ ವೈ ರಾಮಕೃಷ್ಣ ಅವರದು. ಎಂಬಿಬಿಎಸ್ ವೈದ್ಯರಿಗೂ ಪಶು ವೈದ್ಯರಿಗೂ ಮಧ್ಯೆ ವೇತನ ತಾರತಮ್ಯ ಇದ್ದದ್ದನ್ನು ಪಶು ಸಂಗೋಪನಾ ಸಚಿವರಾಗಿ ಗಮನಿಸಿದ ವೈ ರಾಮಕೃಷ್ಣರವರು ಪಶು ವೈದ್ಯರಿಗೆ ಸಮಾನ ವೇತನ ನೀಡುವ ಮೂಲಕ ವೈದ್ಯರ ಸಂಖ್ಯೆ ಗಣನೀಯವಾಗಿ ಹೆಚ್ಚಳವಾಗುವಂತೆ ಮಾಡಿ ರಾಜ್ಯಾದ್ಯಂತ ಪ್ರತಿ ತಾಲೂಕು ಹಾಗೂ ಪ್ರಮುಖ ಹೋಬಳಿಗಳಲ್ಲಿ ಪಶುವೈದ್ಯ ಶಾಲೆಗಳನ್ನು ಸ್ಥಾಪಿಸುವಲ್ಲಿ ಯಶಸ್ಸು ಪಡೆದರು. ಅದರ ಸಲುವಾಗಿ ರಾಜ್ಯವು ಹಾಲು ಉತ್ಪಾದನೆ ಹಾಗೂ ಕೋಳಿ ಸಾಕಾಣಿಕೆಯಲ್ಲಿ ಅಭೂತಪೂರ್ವ ಯಶಸ್ಸನ್ನು ಪಡೆಯಲಾಯಿತು. ಆರೋಗ್ಯ ಸಚಿವರಾಗಿ ಅಂದಿನ ಕಾಲದ ಭಯಂಕರ ಸಾಂಕ್ರಾಮಿಕ ರೋಗವಾಗಿದ್ದ ಕ್ಷಯರೋಗದ ವಿರುದ್ಧ ಸಮರ ಸಾರಿ ಕ್ಷಯರೋಗಿಗಳಿಗೆ ಪ್ರತ್ಯೇಕ ಆಸ್ಪತ್ರೆಗಳನ್ನು ಸ್ಥಾಪಿಸಿ ಪ್ರತಿ ಹಳ್ಳಿಯಲ್ಲಿ ನಿಗಾವಹಿಸಿ ಕ್ಷಯರೋಗ ಮುಕ್ತ ರಾಜ್ಯವನ್ನಾಗಿ ರಾಮಕೃಷ್ಣ ಮಾಡಿದರು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ವಿಭಾಗಗಳನ್ನು ತೆರೆದು ಆಯಾ ಇಲಾಖೆಗೆ ಪ್ರತ್ಯೇಕ ಕಟ್ಟಡಗಳನ್ನು ನಿಗದಿಪಡಿಸಿ ಇವರ ಕಾಲದಲ್ಲೇ ಇಎನ್ಟಿ ಹಾಗೂ ಕಣ್ಣಿನ ಆಸ್ಪತ್ರೆಗಳ ಆಧುನೀಕರಣ ಮಾಡಲಾಯಿತು. 1978ರಲ್ಲಿ ಪ್ರಥಮ ಬಾರಿಗೆ ಆನೇಕಲ್ ಶಾಸಕರಾಗಿ ಆಯ್ಕೆಯಾದಾಗ ಒಮ್ಮೆ ರಸ್ತೆ ಬದಿಯಲ್ಲಿ ಟೀ ಸೇವಿಸುತ್ತಿದ್ದಾಗ ರಾಮಕೃಷ್ಣರವರ ದೃಷ್ಟಿ ಹೊಸೂರು ಕಡೆಗೆ ಹೊರಟಿದ್ದ ಬಸ್ಸಿನೆಡೆಗೆ ಹೊರಳಿತ್ತು. ಆ ಬಸ್ಸಿನ ತುಂಬ ಜನ ತುಂಬಿಕೊಂಡಿದ್ದಲ್ಲದೆ ಬಸ್ಸಿನ ಮೇಲೂ ಜನ ಹತ್ತಿ ಪ್ರಯಾಣಿಸುತ್ತಿದ್ದ ದೃಶ್ಯದಿಂದ ಸ್ಥಳೀಯರನ್ನು ಕೇಳುತ್ತಾರೆ, ಯಾರು ಇವರೆಲ್ಲ, ಎಲ್ಲಿಗೆ ಹೋಗುತ್ತಿದ್ದಾರೆ ಎಂದು. ನಮ್ಮ ರಾಜ್ಯದ ಗಡಿಯಲ್ಲಿ ತಮಿಳುನಾಡಿನ ಹೊಸೂರು ಇದೆ. ಅಲ್ಲಿ ಅನೇಕ ಪ್ರತಿಷ್ಠಿತ ಕಾರ್ಖಾನೆಗಳು ಇವೆ. ನಮ್ಮ ಜನರು ಅಲ್ಲಿಗೆ ಬೆಳಗ್ಗೆ ನೌಕರಿ ಹಾಗೂ ವ್ಯಾಪಾರ ಮಾಡುವ ಸಲುವಾಗಿ ಹೋಗಿ ಇದೇ ಪರಿಸ್ಥಿತಿಯಲ್ಲಿ ಸಂಜೆಗೆ ಹಿಂದಿರುಗುವುದು ಸಾಮಾನ್ಯವಾಗಿದೆ ಎಂದು ಹೇಳುತ್ತಾರೆ. ಆಗ ರಾಮಕೃಷ್ಣರಿಗೆ ದಿವ್ಯ ದೃಷ್ಟಿಯೊಂದು ಹೊಳೆಯುತ್ತದೆ. ಅವರ ಆ ದಿವ್ಯ ದೃಷ್ಟಿಯ ಕಾರಣದಿಂದಲೇ ಭಾರತ ದೇಶದ ಹೆಮ್ಮೆ ಎನಿಸಿರುವ ಎಲೆಕ್ಟ್ರಾನಿಕ್ ಸಿಟಿ ಹಾಗೂ ಅತ್ತಿಬೆಲೆ, ಜಿಗಣಿ, ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶಗಳ ಅಭಿವೃದ್ಧಿಗೆ ಒಟ್ಟು 3500 ಎಕರೆ ಪ್ರದೇಶದಲ್ಲಿ ರಾಜ್ಯದಲ್ಲೇ ಅತಿದೊಡ್ಡ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಗೆ ಮುಂದಾಗುತ್ತಾರೆ. ಇಂದು ವಿದೇಶಿಗರೂ ಕೂಡ ಬೆರಗಾಗುವಂತಹ ಕೈಗಾರಿಕಾ ಪ್ರದೇಶಗಳಲ್ಲಿ ರಾಷ್ಟ್ರೀಯ ಹಾಗೂ ಬಹುರಾಷ್ಟ್ರೀಯ ಕಂಪನಿಗಳು ಲಕ್ಷಾಂತರ ಮಂದಿಗೆ ನೇರ ಉದ್ಯೋಗವನ್ನು, ಇನ್ನು ಸಾವಿರಾರು ಮಂದಿಗೆ ಪರೋಕ್ಷ ಉದ್ಯೋಗವನ್ನು ನೀಡಿದೆ. ಇದರ ನೇರ ರೂವಾರಿ ಶ್ರೀ ವೈ ರಾಮಕೃಷ್ಣರವರು. ಹೀಗೆ ತಮಗೆ ದೊರೆತ ರಾಜಕೀಯ ಅಧಿಕಾರವನ್ನು ಎಂದಿಗೂ ಸ್ವಜನ ಪಕ್ಷಪಾತ ಮಾಡದೆ ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠೂರತೆಯಿಂದ ದಕ್ಷತೆಯಿಂದ ರಾಷ್ಟ್ರ ಹಾಗೂ ರಾಜ್ಯ ನಿರ್ಮಾಣದ ಕೆಲಸದಲ್ಲಿ ತೊಡಗಿದ್ದ ಶ್ರೀ ವೈ ರಾಮಕೃಷ್ಣ ಅವರ ಸೇವೆ ಅವರ್ಣನೀಯ, ಅಜರಾಮರ. ಶ್ರೀಯುತರನ್ನು ನೆನೆಯುವುದು ಒಂದು ಸಾರ್ಥಕ ಸಮಯವಾಗುತ್ತದೆ. ಶ್ರೀ ವೈ ರಾಮಕೃಷ್ಣರವರ ರಾಜಕೀಯ ಸ್ಥಾನಮಾನಗಳು ದೊರೆತದ್ದು ನಮ್ಮ ದೇಶದ ಸಂವಿಧಾನದ ಕಾರಣಕ್ಕೆ ಹಾಗೂ ಕಿರಿಯ ವಯಸ್ಸಿನಲ್ಲಿ ಅಧಿಕಾರಸ್ಥ ರಾಜಕಾರಣದ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಪ್ರೇರೇಪಿತರಾಗಿದ್ದ ಅವರು ತಮ್ಮ ಜೀವಿತ ಕಾಲದ ಬಯಕೆಯಾಗಿದ್ದ ಸಂವಿಧಾನವನ್ನು ಜಾರಿಗೊಳಿಸುವ ವಿಧಾನಸೌಧದ ಮುಂಭಾಗದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಶ್ರೀ ಗುಂಡೂರಾವ್ ಸರ್ಕಾರದಲ್ಲಿ ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವರಾಗಿ ನೆರವೇರಿಸಿದರು. ಅಷ್ಟೇ ಅಲ್ಲದೆ ರಾಜ್ಯದ ಉಚ್ಚ ನ್ಯಾಯಾಲಯ ಹಾಗೂ ವಿಧಾನಸೌಧದ ನಡುವಿನ ರಸ್ತೆಗೆ ಅಂಬೇಡ್ಕರ್ ವೀದಿ ಎಂದು ನಾಮಕರಣಗೊಳಿಸಲು ಬಹಳವಾಗಿ ಶ್ರಮವಹಿಸಿದರು. ವೈ ರಾಮಕೃಷ್ಣ ಅವರ ಅಧಿಕಾರದ ಅವಧಿಯ ಉದ್ದಕ್ಕೂ ಹಲವಾರು ಸಾಧನೆಗಳಲ್ಲಿ ಪ್ರಮುಖ ಸಾಧನೆ ಎಂದರೆ ಕರ್ನಾಟಕ ರಾಜ್ಯಾದ್ಯಂತ ಭೂರಹಿತ ಕೃಷಿ ಕಾರ್ಮಿಕರಿಗಾಗಿ ಲಕ್ಷಾಂತರ ಎಕರೆ ಜಮೀನುಗಳನ್ನು ಮಂಜೂರು ಮಾಡಿಸುವಲ್ಲಿ ಮಹತ್ತರ ಪಾತ್ರವಹಿಸಿದರು. 1997ರಲ್ಲಿ ಮೊಳಕಾಲ್ಮೂರು ವಿಧಾನಸಭಾ ಉಪಚುನಾವಣೆಯ ಪ್ರಚಾರ ಸಭೆಗೆ ಆಗಮಿಸಿ ಬಹಿರಂಗ ಭಾಷಣ ಮಾಡಿ ವಾಪಸ್ ಬರುವಾಗ ಮೇ 25ರಂದು ಹಠಾತ್ ಹೃದಯಾಘಾತದಿಂದ ನಿಧನ ಹೊಂದಿದರು. ಅಲ್ಲಿಗೆ ಅನೇಕ ಮೈಲಿಗಳನ್ನು ದಾಟಿದ್ದ ಅತ್ಯಂತ ಪ್ರಾಮಾಣಿಕ,
ಸಜ್ಜನಿಕೆಯ ವಿದ್ಯಾವಂತ, ಸಂವಿಧಾನ ತಜ್ಞ, ಸಾಧಕ ರಾಜಕಾರಣಿಯ ದೇಹಾಂತ್ಯವಾಯಿತು.